ಬಿರಿಯಾನಿ ತಿನ್ನೋಕೆ ರೈಡ್ ಹೋಗಿ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟಿದೆ. ಸ್ಥಳದಲ್ಲೇ ಮೂವರು ವಿದ್ಯಾರ್ಥಿಗಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇದೊಂದು ಕ್ರೇಜ್ ಸೃಷ್ಟಿಯಾಗಿದೆ. ಎಲ್ಲಾದ್ರೂ ಒಂದೊಳ್ಳೆ ಹೋಟೆಲ್ ಇದ್ರೆ ರೈಡ್ ಮೂಲಕ ಹೋಗೋಣ, ಬಿರಿಯಾನಿ ತಿನ್ಕೊಂಡ್ ಬರೋಣ ಅಂತ ಹೇಳ್ಕೊಂಡು ಈ ವಿದ್ಯಾರ್ಥಿಗಳು ಕೂಡ ಹೋಗಿದ್ರು. ಸ್ಥಳದಲ್ಲೇ ಮೂವರು ವಿದ್ಯಾರ್ಥಿಗಳು ದುರ್ಮರಣ ಹೊಂದಿದ್ದಾರೆ. ಮಾಗಡಿ ಬಳಿಯ ಮರೂರು ಹ್ಯಾಂಡ್ ಪೋಸ್ಟ್ ಬಳಿ ಘಟನೆ ಆಗಿರೋದು. ಬೆಂಗಳೂರು ಟು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಾಗಿರೋ ಘಟನೆ ಇದು. ಬೈಕ್ ಮತ್ತು ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಮನೋಜ್, ಅಭಿ, ನವೀನ್ ಮೃತ ವಿದ್ಯಾರ್ಥಿಗಳು. ಆಚಾರ್ಯ ಮತ್ತು ಸಪ್ತಗಿರಿ ಕಾಲೇಜಿನ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ಗಳಾಗಿದ್ರು. ಮಳವಳ್ಳಿ ಬಿರಿಯಾನಿ ತಿನ್ನೋಕೆ ವಿದ್ಯಾರ್ಥಿಗಳು ಹೋಗಿದ್ರು. ನೆಲಮಂಗಲ ಆಸ್ಪತ್ರೆಯಲ್ಲಿ ಈಗಾಗಲೇ ಮರಣೋತ್ತರ ಪರೀಕ್ಷೆ ಆಗ್ತಾ ಇದೆ. ಮೃತದೇಹವನ್ನ ಕಂಡು ಸ್ನೇಹಿತರು ಹಾಗೂ ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ಪೋಷಕರ ಆಕ್ರಂದನೆ ಏನಿದೆ ಮೂಗಿಲು ಮುಟ್ಟಿದೆ. ಕೂದೂರು ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿರೋದು ನೋಡ್ತಾ ಇರಬಹುದು ಸ್ಕ್ರೀನ್ನಲ್ಲಿ. ಒಟ್ಟು ಮೂವರು ವಿದ್ಯಾರ್ಥಿಗಳು ಮಳವಳ್ಳಿ ಬಿರಿಯಾನಿ ತಿನ್ನಬೇಕು ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಪ್ಲಾನ್ ಮಾಡಿರ್ತಾರೆ. ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು 3 ಜನರು ಕೂಡ ಬಿರಿಯಾನಿ ತಿನ್ನಬೇಕು ಅಂತ ಹೇಳ್ಕೊಂಡು ಒಟ್ಟಿಗೆ ಹೋಗಿರ್ತಾರೆ. ಲಾರಿ ಬಂದು ಬೈಕ್ಗೆ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಆ 3 ಜನರು ಕೂಡ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಬಿರಿಯಾನಿ ಕ್ರೇಜ್ಗೆ ತಮ್ಮ ಪ್ರಾಣವೇ ಹೋಗಿಬಿಟ್ಟಿದೆ. ಇಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಏನೂ ಕೂಡ ತಪ್ಪು ಮಾಡದಿರುವಂಥ ಅಮಾಯಕ ಜೀವ ಬಲಿಯಾಗಿರೋದು ಅಂತ ಹೇಳ್ಕೊಂಡು ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಬಿರಿಯಾನಿ ತಿನ್ನಕ್ಕೆ ಹೋಗಿ ಆಗಿರೋ ಘಟನೆ ಇದು. ಬೆಂಗಳೂರು ಮತ್ತು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಾಗಿರೋದು. ಮನೋಜ್, ಅಭಿ, ನವೀನ್ 3 ಜನರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಕಡೆ ಸ್ವಂತ ತಮ್ಮ ಇದ್ದಂಗಿದ್ದ. ಹೆಂಗೆ ಅಂದ್ರೆ ಈಗ ಒಡ ಹುಟ್ಟಿದವ್ರಿಗಿಂತ ಚೆನ್ನಾಗಿದ್ದ ಅವನು. ಏನಿದ್ರು ನಮ್ ಕೇಳ್ದಿಲ್ದಂಗೆ ಏನು ಮಾಡ್ತಿರ್ಲಿಲ್ಲ. ಅಣ್ಣ ಅದ್ ಮಾಡೋಣ, ಅಣ್ಣ ಇದ್ ಮಾಡೋಣ, ಹಂಗಿರೋಣ ಹಿಂಗಿರೋಣ ಅಂತ ಎಲ್ಲ ಇದ್ದವ್ರು. ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದವ್ರು, ಚೆನ್ನಾಗಿದ್ದು ಎಲ್ಲಾರು ಇದ್ದು. ಒಬ್ರತ ಕೆಟ್ಟವನಾದವನಲ್ಲ ಅವನು. ಈಗ ಊಟ ಮಾಡಕ್ಕೆ ಅಂತ ಹೋಗ್ತಿದ್ರಂತೆ. ಅವಾಗ ಸಡನ್ ಆಗಿ ಆಕ್ಸಿಡೆಂಟ್. ಇದು ಮಾವಳ್ಳಿ ಬಿರಿಯಾನಿ ಅಂತ ಇದೆಯಲ್ಲ, ಅಲ್ಲಿಗೂ ಅವ್ರು 3 ಜನನೇ ಹೋಗ್ತಾ ಇದ್ದು. ಊಟಕ್ಕೆ ಹೋಗ್ಬೇಕು ಅಂತ ಹೋಗಿದ್ದಾರೆ. ಕ್ಲೋಸ್ ಆಗಿದೆ ಅನ್ಬಿಟ್ಟು ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋಗಿದ್ದಾರೆ ಅಂತ ನಮಗೆ ಬಂದಿರೋ ವಿಷಯ. ಆದ್ರೆ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ ಏನಾಗಿದೆ ಅಂತ. ಯಾಕಂದ್ರೆ 3 ಜನನು ಇದ್ದಿದ್ದು 3 ಜನನು ಡೆತ್ ಆಗಿದಾರಲ್ಲ, ನಮಗೂ ಏನು ಅಂತ ವಿಷಯ ಗೊತ್ತಿಲ್ಲ ಕರೆಕ್ಟಾಗಿ. ಏನು ಆಗ್ಬಾರ್ದು ಅಂತ ಇದ್ದು ನೈಟ್ವರೆಗೂ ನಮ್ಮ ಜೊತೆ ಇದ್ರು, ಮಾತಾಡ್ಕೊಂಡಿದ್ರು, ಎಲ್ಲ ಚೆನ್ನಾಗಿದ್ದು. ಬೆಳಗ್ಗೆ ಈ ತರ ವಿಷಯ ಕೇಳ್ತೀವಿ ಅನ್ನೋದು ನಮಗೆ ಒಂದು ಕೆಟ್ಟದಾಗೈತಿ. ಒಬ್ಬ AML, ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಇಬ್ರು ಸಪ್ತಗಿರಿ ಕಾಲೇಜು, ಒಬ್ರು ಆಚಾರ್ಯ ಕಾಲೇಜು. ಮನೋಜ್ ಮತ್ತೆ ನವೀನ್ ಅನ್ನೋರು ಸಪ್ತಗಿರಿ ಕಾಲೇಜು. ಅಭಿ ಅನ್ನೋನು ಜೊತೆಗಿದ್ದವರು ಹೆಂಗಿದ್ರು ಅಂದ್ರೆ ತಮ್ಮನ ಥರನೇ ಇದ್ದ. ಯಾಕಂದ್ರೆ ನಾನು ಸೀನಿಯರ್ ಅವನಿಗೆ. ತಮ್ಮನ ಥರ ಇದ್ದವನು ಈಗ ಹಿಂಗೆ ಆಗೈತಿ. ಏನು ಹೇಳೋದು ಅಂತ ಗೊತ್ತಾಗಲ್ಲ ನಮಗೂ. ತಮ್ಮನ ಥರ ಬಂದಾಗೆಲ್ಲ ಅಣ್ಣ ಅಣ್ಣ ಅಂತ ಮಾತಾಡ್ತಿದ್ದವನು ಈಗ ಒಂದೇ ಸತಿ ನೈಟ್ 5 ಗಂಟೆಗೆ ಮೆಸೇಜ್ ವಿಷಯ ಬರ್ತಿದ್ದಂಗೆ ಒಂಥರ ಆಗೋಯ್ತು. ಆಗಿಂದಾಗಲೇ ಬಂದು ಹೆಂಗಿದ್ದ ಅಂದರೆ ಸ್ವಂತ ತಮ್ಮನ ಥರನೇ ಇದ್ದ ಹೇಳ್ಬೇಕು ಅಂದರೆ. ಯಾಕಂದ್ರೆ ನಾನು ಸೀನಿಯರಾಗಿ ಅಲ್ಲೇ ಫ್ಯಾಕಲ್ಟಿ ಅದೇ. ಹಾಗಾಗಿ ಅವಾಗಿಂದನೇ ಗೊತ್ತಲ್ಲ, 5 ವರ್ಷ 4 ವರ್ಷದಿಂದ ಗೊತ್ತು. ತಮ್ಮನ ಥರ ಇದ್ದವನು ಈಗ ಒಂದೇ ಸತಿ ಈ ಥರ ಆಯಿತು. ಬೇಜಾರಾಗುತ್ತೆ ಅವನು ಒಳ್ಳೆ ಹುಡುಗ. ಹೇಳ್ಬೇಕು ಅಂದರೆ ಕಾಲೇಜಲ್ಲಿ ಎಷ್ಟು ಒಳ್ಳೆ ಹುಡುಗ ಅಂದರೆ, ಕಾಲೇಜಿಗೆ ಕ್ಲಾಸಿಗೆ ಬರೋನು ಕರೆಕ್ಟಾಗಿ, ಜೊತೆಗೆ ಈವೆಂಟ್ಗಳಿದ್ದಾಗ ವಾಲಂಟಿಯರ್ ಮಾಡೋನು. ನನ್ನ ಜೊತೆನೇ ನನ್ನ ಕೆಳಗಡೆ ಎಷ್ಟೊಂದು ವಾಲಂಟಿಯರ್ ಮಾಡೋನು ಅವನು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಮನುಕುಮಾರ್, ಈ ಘಟನೆ ಒಂದು ಹೇಗಾಗಿರೋದು, ಯಾವಾಗ ಆಗಿರೋದು, ಅದ್ರ ಜೊತೆಗೆ ಈ 3 ಜನರು ಕೂಡ ಒಂದೇ ಬೈಕ್ನಲ್ಲಿ ಟ್ರಿಪಲ್ ರೈಡಿಂಗ್ ಹೋಗಿದ್ರೆ ಹೇಗೆ? ಧನುಶ್ರೀ ಪೂಜಾರಿ, ಏನು ರಾತ್ರಿ ಹಾಸ್ಟೆಲ್ನಲ್ಲಿ ಮಲಗಿದಂತ ವಿದ್ಯಾರ್ಥಿಗಳು ಏನೋ ಊಟ ಮಾಡಿ ನಂತರ ಬೆಳಗಿನ ಜಾವ ಬಿರಿಯಾನಿ ತಿನ್ಬೇಕು ಅನ್ನೋಂತ ಆಸೆಯಲ್ಲಿ ಬೆಂಗಳೂರು ಮತ್ತೆ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗುವಂತ ವೇಳೆಯಲ್ಲಿ ಲಾರಿ ಡಿಕ್ಕಿ ಹೊಡೆದಂತ ಪರಿಣಾಮ 3 ಯುವಕರು ಅಲ್ಲೇ ದಾರುಣವಾಗಿ ಸಾವನ್ನಪ್ಪಿರುವಂತದ್ದು. ಪ್ರಮುಖವಾಗಿ ಏನು ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿರ್ತಾರೆ. ಈ 3 ಜನರು ಕೂಡ ಒಂದೇ ರೂಮ್ ನಲ್ಲಿ ಸ್ಟೇ ಆಗಿರ್ತಾರೆ. ಹಾಗಾಗಿ 3 ಜನ ಕೂಡ ಮಾತನಾಡ್ಕೊಂಡು ಏನು ಬೆಳಗಿನ ಜಾವ ಬಿರಿಯಾನಿ ತಿನ್ನೋಣ, ಏನು ವೀಕೆಂಡ್ ಬೇರೆ ಅನ್ನೋಂತ ಮಾತಾಡ್ಕೊಂಡು ಏನು ರಾತ್ರಿ ಒಂದೇ ಬೈಕ್ ನಲ್ಲಿ 3 ಜನ ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ. ನೈಟ್ ರೈಡ್ ಹೋದಂತವ್ರು ಬೆಳಗಿನ ಜಾವ
ಏನೋ ಮಳವಳ್ಳಿ ಬಿರಿಯಾನಿ ತಿನ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಆ ಕಡೆ ಪ್ರಯಾಣವನ್ನ ಬೆಳೆಸಿ ಅಲ್ಲಿ ಬೆಳಗ್ಗೆ ಏನೋ ಹೋಗುವಂತ ಸಮಯದಲ್ಲಿ ಲಾರಿ ಡಿಕ್ಕಿ ಹೊಡೆದು ಈ ಅಪಘಾತ ಸಂಭವಿಸಿರುವಂತದ್ದು. ಪ್ರಮುಖವಾಗಿ ಇಬ್ಬರು ಕೂಡ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಓರ್ವನಿಗೆ ಕಾಲು ಮತ್ತೆ ತಲೆ ಭಾಗಕ್ಕೆ ಗಂಭೀರ ಗಾಯಗಳಾಗ್ತಿದ್ದವು. ಆತನು ಕೂಡ ಈಗ ಆಸ್ಪತ್ರೆಗೆ ರವಾನೆ ಮಾಡಿದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಕೂಡ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂತದ್ದು. ಒಟ್ಟಾರೆ ಏನು 3 ಜನ ಯುವಕರು ಕೂಡ ಬಿರಿಯಾನಿ ತಿನ್ನಬೇಕು ಅನ್ನೋ ಆಸೆಯಲ್ಲಿ ಏನೋ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗಿ ಈಗ ತನ್ನ ಪ್ರಾಣವನ್ನ ಕಳ್ಕೊಂಡಿರುವಂತದ್ದು. ಈಗಾಗಲೇ ಮೃತರ ಶವಗಳನ್ನು ಸಹ ಈಗಾಗಲೇ ನೆಲಮಂಗಲ ಶವಾಗಾರಕ್ಕೆ ರವಾನಾ ಮಾಡಿ ಮೃತದೇಹಗಳನ್ನು ಸಹ ಕುಟುಂಬಸ್ಥರಿಗೆ ರವಾನೆ ಮಾಡ್ತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಮನುಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.